ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಜಟಾಪಟಿ ವಿಚಾರ. ರೂಪಾ ಕ್ಷಮೆಯಾಚನೆಗೆ ರೋಹಿಣಿ ಸಿಂಧೂರಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಸುಪ್ರೀಂನಲ್ಲಿ ರೋಹಿಣಿ ಸಿಂಧೂರಿ ಪರ ವಕೀಲರು ವಾದವನ್ನ ಮಾಡಿದ್ರು. ನನ್ನ ವಿರುದ್ಧ ಪೋಸ್ಟ್ ತೆಗೆದಾಕ್ಷಣ ಸರಿ ಹೋಗಲ್ಲ, ಘಟನೆಯಿಂದ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಇದಕ್ಕಾಗಿ ಡಿ ರೂಪಾ ಕ್ಷಮೆ ಯಾಚಿಸಲೇಬೇಕು. ಕ್ಷಮೆಯಾಚನೆಗೆ ಡಿ ರೂಪಾ ಪರ ವಕೀಲರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ರೋಹಿಣಿ ಸಿಂಧೂರಿ ಕೂಡ ಅವಹೇಳನ ಮಾಡಿದ್ದಾರೆ, ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೋಹಿಣಿ ಸಿಂಧೂರಿ ಪರ ವಕೀಲರು ಸಮರ್ಥಿಸಿಕೊಂಡ್ರು. ಬುದ್ಧಿ ಭ್ರಮಣೆಯಾದವರು ಇಂಥ ಪೋಸ್ಟ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ವೇ ಹೊರತು ರೂಪಾಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ವಾದ ಪ್ರತಿವಾದದ ಮಧ್ಯೆ ನ್ಯಾಯಮೂರ್ತಿ ಓಖಾ ಮಧ್ಯಪ್ರವೇಶ ಮಾಡಿದ್ರು. ಇಬ್ರು ಅಧಿಕಾರಿಗಳು ಕೂಡ ಒಂದು ನಿರ್ಧಾರಕ್ಕೆ ಬನ್ನಿ, 1 ತಿಂಗಳು ಸಮಯವನ್ನ ಕೊಡ್ತೀನಿ ಅಂತ ಸಿಜೆ ಹೇಳಿದ್ರು. ಫೆಬ್ರವರಿ 16ಕ್ಕೆ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಮುಂದೂಡಿದೆ.